ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿ ಕೆನರಾ ಬ್ಯಾಂಕನ್ನು ದರೋಡೆ ಮಾಡಲಾಗಿದೆ. ನಿನ್ನೆ ತಡರಾತ್ರಿ 1 ಗಂಟೆಯಿಂದ 3 ಗಂಟೆಯವರ ನಡುವಿನ ಸಮಯದಲ್ಲಿ ಈ ಘಟನೆ ನಡೆದಿದೆ. HVH ಮಹಾವಿದ್ಯಾಲಯದ ಮಲಮೂತ್ರ ವಿಸರ್ಜನೆಯ ಕೋಣೆಯ ಮೇಲೆ ಹತ್ತಿ ಗೋಡೆ ಒಡೆದು ಕಳ್ಳತನ ಮಾಡಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಾಗೂ ಶ್ವಾನ ದಳದ ತಂಡಗಳು ಮತ್ತು ಬೆಳಗಾವಿ ಅಡಿಷನಲ್ SP RB ಬಸರ್ಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಹಾರೋಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಒಳಗೆ ಬರೋದು ಒಳಗಂತೂ ಈ ಕಡೆ ಬರ್ಬೇಕು. ಈ ಗೇಟ್ ಜಿಗದ ಇಲ್ಲೇ ಬಂದ ಜಿಮ್ ಒಂದು ಕ್ಯಾಮ್ರಾ ಇರ್ಬೇಕಲ್ಲ. ಜಿಮ್ ಒಂದು ಇಲ್ಲ ಅವ್ನ ಅಡ್ಡಕ್ಕೆ ಈ ಥರ ಗೊತ್ತಾಯ್ತು. ಹೌದು, ರಾತ್ರಿ ವೇಳೆಯಲ್ಲಿ ಯಾರೋ ದುಷ್ಕರ್ಮಿಗಳು ಕಳ್ಳತನಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಯಶಸ್ವಿ ಆಗಿಲ್ಲ. ದೇವರಲ್ಲಿ ನಮ್ಮ ಶ್ವಾನದಳ ಮತ್ತು ಬೆರಳಚ್ಚು ಮುದ್ರೆ ತಂಡ ಒಂದು ಗತಿ ಕೊಟ್ಟಿದೆ. ಕೆಲವೊಂದು ಅವಕಾಶಗಳು ಸಿಕ್ಕಿದಾವೆ. CC ಕ್ಯಾಮೆರಾಗಳು ಇದಾವೆ. ಇದರಲ್ಲಿ ಸೆಕ್ಯೂರಿಟಿ ಇದೆ. ಯಾವುದೇ ಕಾರಣಕ್ಕಾಗಿದ್ದಾರೆ. ನಮ್ಮ ಅಪರಾಧ ವಿಭಾಗದ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಹಾರೋಗೇರಿ CPI ರವಿಚಂದ್ರ, PSI ಗಿರ್ಮಲ್ಲ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿ ಆರೋಪಗಳನ್ನ ಕೂಡಲೇ ನಾವು ಪತ್ತೆ ಮಾಡಿ ದಸ್ತಗಿರಿ ಮಾಡ್ತೀವಿ. ಮುಂದೆ ಇದಕ್ಕೆ ಉತ್ತಮವಾದ ಸೆಕ್ಯೂರಿಟಿಯನ್ನು ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಹೇಳಿದೀವಿ. ನಮ್ಮಿಂದ ಪೊಲೀಸ್ ಬೀಟ್ ವ್ಯವಸ್ಥೆ ನಾವು ಕಲ್ಪಿಸ್ತಾ ಇದೀವಿ. ಸರ್, ಈಗ CC ಕ್ಯಾಮೆರಾದಲ್ಲಿ ಕಳ್ಳತನ ಮಾಡಿದಂತ ಆರೋಪಿಗಳನ್ನ ಸರಿ ಇದ್ದಾರೆ. ಪರಿಶೀಲನೆ ಮಾಡ್ಬೇಕಾಗಿದೆ. ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತದೆ. ಥ್ಯಾಂಕ್ ಯು.